ಯಾಕಣ್ಣ ಇಲ್ಲಿ ಕರ್ಕೊಂಬಂದೆ? ಕೆಳಗಡೆ ಇಳಿ, ಹೇಳ್ತೀನಿ. ಯಾಕಣ್ಣ ಹೀಗ್ ನೋಡ್ತಿದ್ಯಾ? ನೀನ್ ಮನೆಗೆ ಬಂದಾಗ್ಲಿಂದ ನನಗೂ ನನ್ನ ಹೆಂಡತಿಗೂ ಯಾರಿವನು ಅಂತ ಯೋಚನೆ ಆಗಿತ್ತು. ನಿಜ ಗೊತ್ತಾಗ್ಲಿಲ್ಲ, ಬಗೆಹರಿಲಿಲ್ಲ. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಬಂದೆ. ನಿಜ ಹೇಳೋ, ಯಾರು ನೀನು? ಯಾಕೆ ನಗ್ತೀಯ? ಇನ್ನೇನ್ ಮಾಡ್ಲಿ, ನಿನ್ ತಮ್ಮ ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ನನ್ ತಮ್ಮ ನನಗ್ ಗೊತ್ತು, ಆದ್ರೆ ನೀನ್ ಯಾರು? ನಾನಾ? ಶ್ಯಾಮ್. ಶ್ಯಾಮ್? ಅಮ್ಮ, ಯಾಕಣ್ಣ ಈಗ ನಾನು ನೋಡಿದ್ಯಾ? ನನ್ ತಮ್ಮ ಶ್ಯಾಮ್ ಯಾವತ್ತೋ ಸತ್ತೋದ. ಕಲ್ಗುಂಡಿನ ಹಾಗೆ ಎದುರು ನಿಂತಿರ್ಬೇಕಾರೆ ಸತ್ತೋದೆ ಅಂತೀಯ ನನ್ನ? ಸುಳ್ಳು ಬೊಗಳ್ತೀಯ? ನಿಜ ಬೊಗಳು. ಯಾರು ನೀನು? ನಾನು ಶ್ಯಾಮು. ಅಮ್ಮ, ಯಾರೋ ನೀನು ನಮ್ಮನೆ ಕಳ್ಸಿದ್ದು? ಯಾರು ಕಳ್ಸಿಲ್ಲ. ಯಾರೋ ನೀನು? ನಾನು ಶ್ಯಾಮು. ಶ್ಯಾಮು? ನೀನ್ ಶ್ಯಾಮ್ ಅಲ್ಲ. ನಾ ಶ್ಯಾಮ್ ಅಲ್ಲ ಅಂತ ಹೇಗೆ ಹೇಳ್ತೀನಿ ನೀನು? ಹೇಗ? ನನ್ ತಮ್ಮ ಶ್ಯಾಮನ್ನ ನಾನೇ ಇದೇ ಕೈಯಾರ ಕೊಂದಿದ್ದೀನಿ. ಸುಳ್ಳು ಸುಳ್ಳು, ನೀ ಹೇಳ್ತಾ ಇರೋದೆಲ್ಲ ಸುಳ್ಳು. ಸುಳ್ಳು? ನನ್ ಮಾತನ್ನೇ ಸುಳ್ಳು ಅಂತೀಯನೋ? ಹೋದ ವರ್ಷ ನಾವೆಲ್ಲ ಗೋವಾಗ್ ಹೋಗಿದ್ದಾಗ. ಅಮ್ಮ, ಏನಪ್ಪ? ನಾ ಬೋಟಿಂಗ್ ಹೋಗ್ಬಿಟ್ಟು ಬರ್ತೀನಿ. ಸರಿ. ನೀನು ಬಣ್ಣ? ನನಗ್ ತುಂಬಾ ಕೆಲಸ ಇದೆ, ನೀ ಹೊಡ್ ಬಾ ಮರಿ. ಇಲ್ಲ, ನನ್ಗೊಬ್ಬನ್ಗೆ ಬೋರ್ ಹೊಡಿತ. ನೀನು ಬಣ್ಣ? ಇಲ್ಲ ರಜಾ, ಆಡಿಟ್ರು, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಇದೆ. ನೀ ಶಿವಣ್ಣನ್ ಕರ್ಕೊಂಡು ಹೋಗು. ಶಿವಣ್ಣ, ಮಗುನ್ ಬೋಟಿಂಗ್ ಕರ್ಕೊಂಡು ಹೋಗು. ಜೊತೆಲೇ ಇರ್ಬೇಕು, ಹುಷಾರಾಗಿ ನೋಡ್ಕೊ. ಹೊಡ್ ಬಾ ಮರಿ. ಬನ್ನಿ. ಬಾಯ್. ಬಾಯ್. ಏನ್ ಶ್ರೀಧರ, ಇನ್ನೂ ಮುಗ್ದಿಲ್ವಾ? ಎಷ್ಟು ನೋಡಿದ್ರು ಲೆಕ್ಕ ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಚಿಕ್ಕಮ್ಮ. ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡ್ಬಂದು ಈ ಲೆಕ್ಕ ಸರಿ ಮಾಡ್ತೀನಿ ಚಿಕ್ಕಮ್ಮ. ಗೊತ್ತಾಯ್ತೇನೋ ನೀನ್ ಯಾರು ಅಂತ? ಈಗ್ಲಾದ್ರೂ ನಿಜ ಹೇಳ್ದೆ ಹೋದ್ರೆ ಶ್ಯಾಮನ್ನ ಸಾಯಿಸಿದ ಹಾಗೆ ನಿನ್ನೂ ಸಾಯಿಸ್ಬಿಡ್ತೀನಿ. ಶ್ಯಾಮನ್ ಕೊಂದವ್ರು ಯಾರು ಅಂತ ಗೊತ್ತಾಯ್ತು. ಇವಾಗ ಪೊಲೀಸ್ ಅವ್ರ ಹತ್ರ ಹೇಳ್ತೀನಿ. ಯು ರಾಸ್ಕಲ್.
ಥ್ಯಾಂಕ್ ಯು ಮಿಸ್ಟರ್ ಶ್ರೀಧರ್. ನೀವು ಮಾಡಿರೋ ತಪ್ಪನ್ನ ನೀವೇ ಒಪ್ಕೊಂಡು ಹೇಳಿಕೆ ಕೊಟ್ಟದಕ್ಕೋಸ್ಕರ ತುಂಬಾ ಧನ್ಯವಾದಗಳು. ನಿಮ್ಮ ಬಾಯಿನಿಂದ ಈ ಸತ್ಯನ ಹೊರಡಿಸೋದಕ್ಕೋಸ್ಕರ ನನ್ನ ಮಗನ ಪ್ರಾಣನ ಒತ್ತೆ ಇಡಬೇಕಾಗಿ ಬಂತು. ಏನು? ಇವನು ನಿಮ್ಮ ಮಗನ? ಹೌದು, ಇವನು ನನ್ನ ಮಗ. ಈಗ ನೀವು ನನ್ನ ಅತಿಥಿ. ಆಸ್ತಿಗೋಸ್ಕರ ಸ್ವಂತ ತಮ್ಮನ್ನ ಕೊಲೆ ಮಾಡಿದ ಅಪರಾಧಕ್ಕಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆಗೆ. ನಾನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಏನು? ಆಧಾರ ಏನಿದೆ? ನನ್ನ ಮಗನ ಹತ್ರ ಇರೋ ಟೇಪ್ ರೆಕಾರ್ಡ್. ಮಿಸ್ಟರ್ ಶ್ರೀಧರ್, ನಾನು ಹಿಂದೆ ಗೋವಾದಲ್ಲಿದ್ದಾಗ ಸತ್ತೋದ ನಿಮ್ಮ ತಮ್ಮನ್ನ, ನಿಮ್ಮ ಚಿಕ್ಕಮ್ಮನ್ನ ಒಂದು ಬಟ್ಟೆ ಅಂಗಡಿನಲ್ಲಿ ನೋಡಿದ್ದೆ. ನನ್ನ ಕಣ್ಣನ್ನೇ ನಾನು ನಂಬೋಕ್ಕಾಗಲಿಲ್ಲ. ರೂಪದಲ್ಲಿ, ಎತ್ತರದಲ್ಲಿ, ಬಣ್ಣದಲ್ಲಿ ಎಲ್ಲಾದ್ರಲ್ಲೂ ನನ್ನ ಮಗನ ಥರಾನೇ ಇದ್ದವನ್ನ ನೋಡಿ ನನಗೆ ದಿಗ್ಭ್ರಮೆ ಆಯಿತು. ಕೆಲವು ದಿವಸಗಳಲ್ಲೇ ಅವನು ಸತ್ತೋದ ಅಂತ ಸಮಾಚಾರ ಬಂತು. ಆ ಸುದ್ದಿ ತಿಳಿದ ತಕ್ಷಣ ನನಗೆ ಆಶ್ಚರ್ಯ, ದುಃಖ ಹಾಗೂ ಅನುಮಾನ. ಯಾವಾಗ ಅನುಮಾನ ಬಂತೋ ಆ ಊರಿನಿಂದ ಈ ಊರಿಗೆ ವರ್ಗ ಮಾಡಿಸ್ಕೊಂಬಂತ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು, ಈ ಹುಡುಗನ ಸಾವಿನಿಂದ ಯಾರಿಗೆ ಲಾಭ? ನಿಮಗೆ. ಕಾರಣ ಅವನು ನಿಮ್ಮ ಸ್ವಂತ ತಮ್ಮ ಅಲ್ಲ, ಮಲತಾಯಿ ಮಗ. ಈ ಸತ್ಯನ ಕಂಡುಹಿಡಿಬೇಕು ಅಂತಲೇ ನನ್ನ ಮಗನ ಪ್ರಾಣನ ಪಣವಾಗಿಟ್ಟು ನಿಮ್ಮ ಜೊತೆನಲ್ಲಿ ನಾನು ಯುದ್ಧಕ್ಕೆ ನಿಂತೆ. ಭೇಷ್ ಭೇಷ್. ಮಿಸ್ಟರ್ ಭಾಸ್ಕರ್, ನಿಮ್ ಜಾಣ್ತನನ ಎಷ್ಟು ಹೊಗಳಿದ್ರು ಸಾಲದು. ನಿಜ, ಶ್ಯಾಮ್ನ ನಾನೇ ಕೊಂದೆ. ಎಲ್ಲರೂ ದುಡಿಯೋದು ಹಣಕ್ಕೋಸ್ಕರನೇ. ನೀವು ಅಷ್ಟೇ. ಸಾಯೋವರೆಗೂ ಸಾಮ್ ಮಾಡಿದ್ರು ₹1,00,000 ಉಳಿಸ್ಲಾರ್ರಿ. ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಈ ನಾಟಕ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಿಲ್ಸೋಲ್ಲ ಅಂದ್ರೆ ನೀವು ನಿಮ್ಮ ಮಗ ಇಬ್ರು ಉಳಿಯೋದಿಲ್ಲ. ಎಷ್ಟು ಕೊಡ್ತೀರಿ? 5 ಲಕ್ಷ. ಇಷ್ಟನ್ನ ನನ್ನ ಕಷ್ಟಕ್ಕೆ? ಆಯ್ತು, 10 ಲಕ್ಷ ಕೊಡ್ತೀನಿ. ಈ ಐಡಿಯಾ ನಾನು ಮೊದಲೇ ಹೊಳೆದಿದ್ರೆ ನನ್ನ ಮಗನ ಇಷ್ಟೆಲ್ಲ ತಾಪತ್ರಯ ಗುರಿಪಡಿಸ್ತಾ ಇರ್ಲಿಲ್ಲ. ನನ್ನ ಹೆಂಡತಿಗೆ ನಾನು ಇಷ್ಟು ಸಂಕಟನೂ ಕೊಡ್ತಾ ಇರ್ಲಿಲ್ಲ. ಆಲ್ ರೈಟ್, ಬನ್ನಿ ನನ್ನ ಜೊತೆ ಮನೆಗೆ. ಕ್ಯಾಶ್ ಕೊಡ್ತೀನಿ. ಏನಪ್ಪ, ಎಲ್ಲ ರೆಕಾರ್ಡ್ ಮಾಡ್ಕೋತಾ ಇದೀಯ ತಾನೇ? ಎಲ್ಲ ರೆಕಾರ್ಡ್ ಆಗ್ತಿದೆ ಡ್ಯಾಡಿ. ಇದು ಮಿಸ್ಟರ್ ಶ್ರೀಧರ್, ಎಂಜಲ್ಗೆ ಆಸೆ ಪಡೋದು ನಾಯಿ. ನಿಜವಾದ ಮನುಷ್ಯತ್ವ ಇರೋನು ಪರಧನಕ್ಕೆ ಯಾವತ್ತೂ ಆಸೆ ಪಡೋದಿಲ್ಲ. ಹೇಸಿಗೆಗೆ ಬಾಯಿ ಹಾಕೋದು ಹಂದಿ. ನಿಮ್ಮ ಹಾಗೆ ನಾನು ಎಂಜಲ್ ತಿನ್ನೋ ನಾಯಿನೂ ಅಲ್ಲ, ಹೇಸಿಗೆಗೆ ಬಾಯಿ ಹಾಕೋ ಹಂದಿನೂ ಅಲ್ಲ. ಕಮಾನ್.